ಹಾಯ್ ಹಲೋ ನಮಸ್ತೆ. ನನ್ನ ಯೂಟ್ಯೂಬ್ ನೈದಿಲೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ಹೋಗಿ ಹಲ್ವಾ ಆಗೋಗ್ಬಿಟ್ಟಿದೆ. ಸ್ವಲ್ಪ ಮೇತು ಆಗಿಬಿಟ್ಟಿದೆ. ಎಂತ ಮಾಡೋದು ಅಂತ ಯೋಚನೆ ಮಾಡುವಾಗ ಒಂದು ಐಡಿಯಾ ಬಂತು. ಹೆಂಗು ಕೊಬ್ಬರಿ ಮಿಠಾಯಿಗೆ ಕಾಯಿ ಮತ್ತು ಬೆಲ್ಲ ಹಾಕಿರ್ತೀವಲ್ಲ, ಈಗ ಇದನ್ನು ಕಾಯಿ ಒಬ್ಬಟ್ಟು ಮಾಡಿಬಿಡೋದು. ನೋಡಿ, ಹಾಳಾಗಿದೆ ಅಂತ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಹೆಂಗೂ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಕನಕ ಕಲಸಿಟ್ಕೊಂಡಿದ್ದೀವಿ. ಈಗ ಪಟಾಪಟ್ ಮಾಡಿಬಿಡೋದೇ ಕೆಲಸ. ಎಂಥ ಎಣ್ಣೆ ಎಷ್ಟೊಂದು ಹಾಕ್ಕೊಂಡಿರೋದು. ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಹದ ಕಮ್ಮಿಯಾಗಿ ಹಲವಾಗಿತ್ತು ಅನ್ನಲ್ಲ. ಈಗ ಇದನ್ನ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಒಂದು 50 ಗ್ರಾಮ್ ಅಷ್ಟು ಎಳ್ಳು ಹುರ್ಕೊಂಡು ಅದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ, ಕೆಂಪಾಳ ಎಳ್ಳು ಹುರಿದಿದ್ದಾಯಿತು. ಯಪ್ಪ, ಇದನ್ನು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿ ಮಾಡ್ಕೊಬೇಕಾ? ಫ್ರಿಜ್ಜಲ್ಲಿ ಇಕ್ಕಿರೋದಕ್ಕೆ ಗಟ್ಟಿಯಾಗಿ ನಿಜಮ್ಮಿ. ನೋಡಿ, ಈ ರೀತಿ ಚೆಂದ ಮಿಕ್ಸ್ ಮಾಡ್ಕೊಬೇಕು. ಈಗ ಅದನ್ನು ಪುಟ್ಟ ಪುಟ್ಟ ಉಂಡೆ ಮಾಡ್ಕೊಳ್ತೀನಿ. ಈಗ ನೋಡಿ, ಇಷ್ಟು ಉಂಡೆ ಆಯಿತು. ಈಗ ಸ್ವಲ್ಪ ಈಗ ಮುಚ್ಕೊಬೇಕು. ಏನೋ ಮಾಡಿ ದಬಾಕ್ತೀನಿ ಅಂತ ಅಂದ್ಕೊಂಡು ಕಡೆಗೂ ಮಾಡಿಬಿಟ್ಟೆ ಉಂಡೆ. ಕಲ್ಲೇ ತೊಡ್ತಾ ಇದ್ದೀನಿ. ಅದು ಹೆಂಗೆ ಬರುತ್ತೆ, ಫಸ್ಟ್ ಟೈಮ್ ತೊಡ್ತಾ ಇರೋದು. ಒಬ್ಬಟ್ಟು ರೆಡಿ ಆಯಿತು. ನೋಡಿ, ರುಚಿಯಾದ ಕೊಬ್ಬರಿ ಮಿಠಾಯಿ ಒಬ್ಬಟ್ಟು ರೆಡಿ. ಘಮ ಅಂತಿದೆ. ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ರುಚಿಕರವಾಗಿರುತ್ತೆ. ಯಾವುದನ್ನೇ ಆಗಲಿ ನಾವು ಹಾಳಾಯಿತು ಅಂದ್ಕೊಬಾರ್ದು. ಅದಕ್ಕೊಂದು ತಲೆ ಉಡಿಸಿ ಏನೋ ಒಂದು ಸಿಹಿ ತಿನಿಸು ಮಾಡಿದ್ರೆ ಅದೇ ಒಂದು ಟೇಸ್ಟು.